ಆಯೋಗದ ಅನುಮೋದನೆಗೆ ಸಲ್ಲಿಸಲಾದಂತಹ ಆಯ್ಕೆ ಪಟ್ಟಿ ವಿವರಗಳು. ಅಧಿಸೂಚನೆ. ಜಲಸಂಪನ್ಮೂಲ ಇಲಾಖೆಯ ಕಿರಿಯ ಇಂಜಿನಿಯರ್ 270, ಸೇವಾನಿರತ ಅಭ್ಯರ್ಥಿಗಳು 216 + 54, ಉಳಿಕೆ ಮೂಲ ವೃಂದದ ಹುದ್ದೆಗಳು. ಅರ್ಹತಾ ಪಟ್ಟಿ 22/1/2020 ಆಯೋಗಕ್ಕೆ ಸಲ್ಲಿಸಲಾದಂತಹ ಒಂದು ವರದಿಯಾಗಿರ್ತದೆ. ಇನ್ನು ಅಧಿಸೂಚನೆ ಸಂಖ್ಯೆ 503 ನೋಡಿದಾಗ ಜಲಸಂಪನ್ಮೂಲ ಇಲಾಖೆ ಅಡಿಯಲ್ಲಿ ಕಿರಿಯ ಇಂಜಿನಿಯರ್ ಮೆಕ್ಯಾನಿಕಲ್ 30 + 224 30 ಮತ್ತು 24 + 6 ಸೇವಾನಿರತ ಅಭ್ಯರ್ಥಿಗಳಾಗಿರ್ತಾರೆ. ಅರ್ಹತಾ ಪಟ್ಟಿ 22/1/2026 ಎಲ್ಲವೂ ಕೂಡ ಸಲ್ಲಿಸಿರ್ತಾರೆ. ಸಾರ್ವಜನಿಕ ಗ್ರಂಥಾಲಯದ ಇಲಾಖೆಯಲ್ಲಿ ಸಹಾಯಕ ಗ್ರಂಥಪಾಲಕ 13 ಉಳಿಕೆ ಮೂಲ ವೃಂದದ ಹುದ್ದೆಗಳು. ಅರ್ಹತಾ ಪಟ್ಟಿ 22/1/2026 ಆಯೋಗಕ್ಕೆ ಸಲ್ಲಿಸಿರ್ತಾರೆ ಈ ವರದಿಗಳನ್ನು. ಇವು ನೋಡ್ಬೋದು ಆಯೋಗದ ಅನುಮೋದನೆ ಸಲ್ಲಿಸಲಾದಂತಹ ಒಂದು ಆಯ್ಕೆ ಪಟ್ಟಿಯ ವಿವರಗಳು. ಇವೆಲ್ಲ ಎಲಿಜಿಬಿಲಿಟಿ ಲಿಸ್ಟ್ ಆಗಿರ್ತವೆ ಗೈಸ್. ಈ ಎಲಿಜಿಬಲ್ ಲಿಸ್ಟ್ ಅಂತ ಬಂದಾಗ 270 ಮತ್ತು 30 ಜಲಸಂಪನ್ಮೂಲ ಇಲಾಖೆಯಲ್ಲಿ ಇಂಜಿನಿಯರಿಂಗ್ ಇರ್ತಾರೆ. ಅವುಗಳು ಎಲಿಜಿಬಿಲಿಟಿ ಲಿಸ್ಟನ್ನು ಅತ್ಯಂತ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತಾರೆ. ಇದು KPSC ಕಡೆಯಿಂದ ಆಗಿರ್ತದೆ. ಸೊ KPSC ಅವರು ಆದಷ್ಟು ಬೇಗ ಇದನ್ನು ಕರೀತಾರೆ ಅಂತೇಳಿ ಒಂದು ಆಲ್ರೆಡಿ ಇವಾಗ ಒಂದು ಪ್ಯಾಕ್ಸ್ ಬಂದಿದೆ. 22/1/2026 ವರದಿಯನ್ನು ಸಲ್ಲಿಸಿರ್ತಾರೆ. ಸೊ ಆದಷ್ಟು ಬೇಗ ನಿಮ್ಮ ಜಲಸಂಪನ್ಮೂಲ 270 + 30 ಮತ್ತು ಸಾರ್ವಜನಿಕ ಗ್ರಂಥಾಲಯದ 13 ಏನು ಉಳಿಕೆ ಮೂಲದ ವೃಂದದ ಹುದ್ದೆಗಳಿದಾವಲ್ಲ ಅವುಗಳಿಗೆ ಸಂಬಂಧಪಟ್ಟಂತೆ ಎಲಿಜಿಬಿಲಿಟಿ ಲಿಸ್ಟನ್ನು ಪ್ರಕಟ ಮಾಡ್ತಾರೆ ಆದಷ್ಟು ಬೇಗ. ಓಕೆ, ಕಾಯ್ತಾ ಇರಿ. ಯಾರ್ಯಾರೆಲ್ಲ ಎಕ್ಸಾಮ್ಗೆ ರೆಡಿ ಆಗಿರ್ತೀರಲ್ಲ, ಯಾರ್ಯಾರೆಲ್ಲ ಎಕ್ಸಾಮ್ನ ಬರೆದಿರ್ತೀರಲ್ಲ, ಸೊ ಅವರು ವೇಟ್ ಮಾಡಿ. ಓಕೆ, ಎಲಿಜಿಬಿಲಿಟಿ ಲಿಸ್ಟನ್ನು ಆದಷ್ಟು ಬೇಗ ಬಿಡ್ತಾರೆ. ಇದು KPSC ಕಡೆಯಿಂದ ಒಂದು ವರದಿ ಆಗಿರ್ತದೆ. ಓಕೆ, ಮತ್ತು ಇನ್ನು ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮತ್ತು ಮಾಹಿತಿಗಳನ್ನು ಉದ್ಯೋಗಗಳಿಗೆ ಯಾರಾದರೂ ನಿರೀಕ್ಷೆಯನ್ನು ಮಾಡ್ತಿದ್ರೆ ನಮ್ಮ ಈ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಅತ್ಯಂತ ಶೀಘ್ರವಾಗಿ ಮತ್ತು ವಿಸ್ತಾರವಾಗಿ ವಿವರಣೆ ಮಾಡಿ ಹೇಳಲಾಗುವುದು. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ, ಮತ್ತು ಲೈಕನ್ನು ಮಾಡಲಿ ಅಂದರೆ ಮಾಡಿ. ಥ್ಯಾಂಕ್ ಯು. ಏನಾದರೂ ಕಮೆಂಟ್ಸ್ ಇತ್ತಪ್ಪ ಅಂದರೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ ಇತ್ತಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋಕ್ಕೆ ಸಾಧ್ಯವಾಗಬೇಕು. ಎಲ್ಲರಿಗೂ ಕೂಡ ಧನ್ಯವಾದ.